ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾರುತಿ. ಅಂದರೆ ಮಾರುತಿಯವ್ರನ್ನ ಮಾತಾಡ್ಸೋಣ ಅಂತ ಅಂದ್ಕೊಂಡು ಏನಕ್ಕಪ್ಪ ಅಂತಂದರೆ ನಾನು ಸಡನ್ನಾಗಿ ಶಾಕ್ ಆಗಿಬಿಟ್ಟೆ. ಇಷ್ಟು ದಿನ ನೋಡಿದಾಗ ಮಾರುತಿಯವ್ರು ಯಾವಾಗಲೂ ಕೂಡ ಝೊಮ್ಯಾಟೊ ಮಾಡ್ತಾಯಿದ್ರು. ಏನು ಝೊಮ್ಯಾಟೊ ಮಾಡ್ತಿದ್ದಾರೆ, ಇದ್ದಕ್ಕಿದ್ದಂಗೆ ಸ್ವಿಗ್ಗಿ ಟಿ ಶರ್ಟ್ ಹಾಕೊಂಡಿದ್ದಾರೆ ಇವತ್ತು. ಅಂದರೆ ತುಂಬ ದಿವಸದಿಂದ ಆಲ್ರೆಡಿ ಇವರು ಸ್ವಿಗ್ಗಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಅದು ಏನಕ್ಕೆ ಶಿಫ್ಟ್ ಆಗಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತೆಲ್ಲ ಇವಾಗ ಮಾರುತಿಯವ್ರನ್ನ ಕೇಳಿ ವಿಚಾರಿಸೋಣ. ಬ್ರೋ ಏನು ಇದು ಚೇಂಜಸ್ಸು, ಸ್ವಿಗ್ಗಿಗೆ ಹೊರಟಾಗಿದ್ದೀರಾ? ಹಿಂಗೆ ಸರ್ಪ್ರೈಸ್. ಯಾಕೆಂದರೆ ಝೊಮ್ಯಾಟೊ ಹೆಂಗಂದ್ರೆ ನಾವು ಝೊಮ್ಯಾಟೊಗೆ ಫುಲ್ ಮುಂಚೆಯಿಂದ ಅಡಿಕ್ಟ್ ಆಗಿಬಿಟ್ಟಿದ್ವಿ. ಹೌದು, ಅಡಿಕ್ಟ್ ಆಗಿದ್ವಿ. ನಮಗೆ ಬೇರೆ ಯಾವ ಅಪ್ಲಿಕೇಶನ್ ಅದು ಮಾಡೋಕ್ಕಾಗ್ತಾ ಇಲ್ಲ. ಈಗೂ ಅಷ್ಟೇ ನನಗೆ ಬೇರೆ ಯಾವುದೋ ಕಂಫರ್ಟ್ ಇಲ್ಲ, ಝೊಮ್ಯಾಟೊನೇ ಕಂಫರ್ಟ್ ಇರೋದು. ಬಟ್ ನೀವು ನೋಡಿದ್ರೆ ಚೇಂಜ್ ಆಗ್ಬಿಟ್ಟಿದ್ರಲ್ಲ. ಅಷ್ಟೊಂದು ಕಂಫರ್ಟ್ ಆಗಿತ್ತು. ಬಟ್ ಇವಾಗ ಹೆಂಗಾಗಿತ್ತು ಅಂದರೆ ಸದ್ಯದ ಪರಿಸ್ಥಿತಿ ಅಂದರೆ ಇವಾಗ ಮುಂಚೆ ಥರ ಆರ್ಡ್ರ್ಗಳು ಸಿಗ್ತಾ ಇಲ್ಲ. ಯಾವ್ದ್ರಲ್ಲಿ? ಝೊಮ್ಯಾಟೊದಲ್ಲಿ ಆರ್ಡ್ರ್ಗಳು ಕಡಿಮೆ ಆಗಿದಾವೋ ಅಥವಾ ಥರ್ಡ್ ಪಾರ್ಟಿ ಆ್ಯಪ್ಗಳಿಗೆ ಭಾಳಷ್ಟು ಆರ್ಡ್ರ್ಗಳು ಕೊಡ್ತಾ ಇದ್ದಾರೆ. ಝೊಮ್ಯಾಟೊದ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಕೊಡ್ತಾನೆ ಇವಾಗ. ಅಂದ್ರೆ ಇವನು ಲೋಡ್ ಶೇರ್ ಒಬ್ರಿಗೆ ಅಷ್ಟೇ ಅಲ್ವಾ ಕೊಡ್ತಾ ಇರೋದು? ಅವನು ಲೋಡ್ ಶೇರ್ ಕೊಡ್ತಾ ಇದ್ದಾನೆ. ಅದಾದ್ಮೇಲೆ ಶಾಡೋ ಫಾಕ್ಸ್ಗಳಿಗೂ ಕೊಡ್ತಾ ಇದ್ದಾನೆ. ಇವನು ಕೊಡ್ತಾನಲ್ಲ ಬ್ರೋ ಸ್ವಿಗ್ಗಿನು? ಸ್ವಿಗ್ಗಿ ಅವನು ಕೊಡ್ತಾನೆ ಅಂದ್ರೆ ಅವ್ರ ಹತ್ರ ಆರ್ಡರ್ ಇರುತ್ತೆ ಬ್ರೋ. ಇವಾಗ ಹೆಂಗಂದ್ರೆ ಆರ್ಡರ್ ಇರುತ್ತೆ. ಸ್ವಿಗ್ಗಿ ಅವನು ಅಂದ್ರೆ ಹೆಂಗ್ ಮಾಡಿದಾನೆ, ಸ್ವಿಗ್ಗಿ ಅವನು ಇವಾಗ ಜೊತೆಗೆ ಹೆಂಗಂದ್ರೆ ಫುಡ್ ಆರ್ಡರ್ ಒಂದೇ ಕೊಡಲ್ಲ ಅವನು. ಇನ್ಸ್ಟಾಮಾರ್ಟ್ಗಳು ಆರ್ಡರ್ ಕೊಡ್ತಾನೆ, ಫುಡ್ ಮತ್ತೆ ಇನ್ಸ್ಟಾಮಾರ್ಟ್ ಆರ್ಡರ್. ಓಕೆನಾ? ಹಂಗಾಗಿ ಏನಾಗುತ್ತೆ, ಅರ್ನಿಂಗ್ಸ್ ಬರುತ್ತೆ ಅವ್ರಿಗೆ. ಇನ್ಸ್ಟಾಮಾರ್ಟ್ ಅಂದ್ರೆ ಜಾಸ್ತಿ ದೂರ ಹೋಗಂಗಿರಲ್ಲ, ಸರೌಂಡಿಂಗ್ 5 to 10 ಕಿಲೋಮೀಟರ್ ಒಳಗಡೆ ಇರುತ್ತೆ, ಮಾಡ್ಕೋಬಹುದು. ಬಟ್ ಇದು ಹೆಂಗೆ ಅಂದ್ರೆ ಝೊಮ್ಯಾಟೊದವನು ಬ್ಲಿಂಕಿಟ್ ಬೇರೆ ಮಾಡಿದ್ದಾನೆ, ಮತ್ತೆ ಝೊಮ್ಯಾಟೊ ಆ್ಯಪ್ ಮಾಡೋ ಫುಡ್ ಕೂಡ ಬೇರೆ ಸಪ್ರೇಟ್ ಮಾಡಿರೋಕ್ಕೆ ಆರ್ಡರ್ಗಳೇ ಸಿಗ್ತಾ ಇಲ್ಲ ಒಂದು. ಮತ್ತೆ ಥರ್ಡ್ ಪಾರ್ಟಿ ಆ್ಯಪ್ಗಳಿಗೆ ಕೊಡಂಗಿದ್ರ ಅರ್ನಿಂಗ್ಸ್ ಕೂಡ ಆಗ್ತಾ ಇಲ್ಲ. ಅಮೌಂಟ್ ಮಾತ್ರ ಇತ್ತಲ್ಲ, ಸಿಕ್ಕಾಬಟ್ಟೆ ಅಮೌಂಟ್ ಕಡಿಮೆ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಮುಂಚೆ ಆದ್ರೆ ರೇಟಿಂಗ್ ಕಾರ್ಡ್ ಹೆಂಗಿತ್ತು ಅಂದ್ರೆ ಪರ್ ಕಿಲೋಮೀಟರ್ಗೆ 10 ರೂಪಾಯಿ ಸಿಗ್ತಾ ಇತ್ತು. ಓಕೆನಾ? ನೀವು ಮಾಡಿದಿರಿ, ನಿಮಗೆ ಗೊತ್ತಿರುತ್ತೆ. 10 ಕಿಲೋಮೀಟರ್ ಸಿಗ್ತಾ ಇದೆ. ಇವಾಗ 7.5 8 ರೂಪಾಯಿ ಸಿಗ್ತಾ ಇದೆ 1 ಕಿಲೋಮೀಟರ್ಗೆ. ಸಪೋಸ್ ಅಂದ್ರೆ ಇವಾಗ 4 ಕಿಲೋಮೀಟರ್ ಇರುತ್ತೆ, 40 ರೂಪಾಯಿ ಬರಬೇಕು, ಇಲ್ಲ 38 ರೂಪೀಸ್ ಆದ್ರೂ ಬರಬೇಕು. ಇವಾಗ 30 to 30 ರೂಪೀಸ್ ಕೊಡ್ತಾ ಇದಾರೆ. ಬಹಳ ಕಡಿಮೆ ಆಗಿದೆ, ಅರ್ಧ ಸ್ವಲ್ಪ 1% ಒಂದು ಸ್ವಲ್ಪ ಕಡಿಮೆನೇ ಆಗಿದೆ. ಈಗ ನೀವು ಝೊಮ್ಯಾಟೊ ಬಿಡಕ್ಕೆ ಕಾರಣ ಅರ್ನಿಂಗ್ಸ್ ಆಗ್ತಾ ಇಲ್ಲ. ಝೊಮ್ಯಾಟೊ ಅಲ್ಲಿ ಅರ್ನಿಂಗ್ಸ್ ಆಗ್ತಾ ಇಲ್ಲ, ಮತ್ತೆ ಟಾರ್ಗೆಟ್ ಕೂಡ ದೊಡ್ಡದಾಗೆ ಮಾಡ್ಬಿಟ್ಟಿದ್ದಾನೆ ಟಾರ್ಗೆಟ್. ಯಾಕಂದ್ರೆ 14 gigs ಇರಬೇಕು, ಮತ್ತೆ ಅದಕ್ಕೆ 32 ಆರ್ಡರ್ ಹೊಡಿಬೇಕು. 14 gigs ಅಂದ್ರೆ ಒಬ್ಬೊಬ್ರಿಗೆ ಅರ್ಥ ಇಲ್ಲ. 14 gigs ಅಂದ್ರೆ ಎಷ್ಟು ಅವರ್ ಲಾಗಿನ್ ಇರ್ಬೇಕು ನಾವು? ಡ್ಯೂಟಿ ಎಷ್ಟು ಅವರ್ ಲಾಗಿನ್ ಕಂಪಲ್ಸರಿ? ಡ್ಯೂಟಿ ಒಂದು ದಿವಸಕ್ಕೆ ಕಂಪಲ್ಸರಿ ಅಂದ್ರೆ 12 ಗಂಟೆ ಮಾಡಬೇಕು. ಬೆಳಗ್ಗೆ 14 ಗಿಗ್ 14 ಗಿಗ್ ಅಂದ್ರೆ 16 ಅವರ್ ಆಗುತ್ತೆ ಬ್ರೋ. 2 ಅವರ್ 2 ಗಿಗ್ ಬರುತ್ತೆ. 12ರಿಂದ 2 ತಿರ್ಗಾ 7ರಿಂದ 9. ಇದರಲ್ಲಿ ಒಂದೊಂದು ಅವರಿಗೆ ಒಂದೊಂದು ಗಿಗ್ ಇರುತ್ತೆ. ಅದು ನಿಮಗೆ ಗೊತ್ತು ತಾನೆ? ಗೊತ್ತು. ಅಂದ್ರೆ ಟೋಟಲ್ ಆಗಿ 16 ಅವರ್. 14 ಅವರ್ ಅಂದ್ರೆ ಇವಾಗ ಬೆಳಗ್ಗೆ 8 ಗಂಟೆಯಿಂದ ಬಂದ್ರು ನೀವು 12 ಗಂಟೆವರೆಗೂ ಮಾಡಲೇಬೇಕು. 12 ಗಂಟೆವರೆಗೂ ಮಾಡಲೇಬೇಕು. ಮಲಿಕಣದ ಯಾವಾಗ? ಮತ್ತೆ ಮಲಿಕಣದ ಅವ್ರು ಎಲ್ಲಾನು ಕೊಟ್ರೆ, ಜಾಗ ಕೊಟ್ರೆ ಅಲ್ಲೇ ಮಲ್ಕೊಂಡು ಅಲ್ಲೇ ಡ್ಯೂಟಿ ಮಾಡ್ಬೇಕು. ಇವಾಗ ಹಂಗೈತೆ ಪರಿಸ್ಥಿತಿ. ಮೊದಲು ಸ್ವಿಗ್ಗಿ ಬೆಸ್ಟಾ ಝೊಮ್ಯಾಟೊ ಬೆಸ್ಟಾ ಅಂತಂದ್ರೆ ಮಾರುತಿಯವ್ರು ಯಾವಾಗಲೂ ಝೊಮ್ಯಾಟೊನೇ ಬೆಸ್ಟ್ ಅಂತ ಇದ್ರು. ಇವಾಗ ನೋಡಿದ್ರೆ ಸ್ವಿಗ್ಗಿಗೆ ಬಂದಿದ್ದಾರೆ. ಈಗ ಹೇಳ್ರಿ, ಇವಾಗ ಸ್ವಿಗ್ಗಿ ಬೆಸ್ಟಾ ಝೊಮ್ಯಾಟೊ ಬೆಸ್ಟಾ ನಿಮಗೆ? ಬ್ರೋ ನನಗೆ ಹೆಂಗೆ ಅಂದ್ರೆ ಈ ಕಂಫರ್ಟ್ ಇವಾಗ ನೋಡ್ತಾ ಇದ್ದೀನಿ. ಸದ್ಯ ನಾನು ಮಾಡ್ತಾ ಇದ್ದೀನಿ ಇವಾಗ ಒಂದು ಒಟ್ಟಾಗಿ ಝೊಮ್ಯಾಟೊನೇ ಇಷ್ಟ ಅಲ್ವಾ ನಿಮಗೆ? ಝೊಮ್ಯಾಟೊನೇ ಇಷ್ಟ. ಯಾಕೆಂದ್ರೆ ಇದ್ರಲ್ಲಿ ಸ್ವಿಗ್ಗಿಲಿ ಹೆಂಗಂದ್ರೆ ಒಂದು ಬೆನಿಫಿಟ್ ಇಲ್ಲ. ಯಾಕೆ ಯಾವ ಥರ ಅಂದರೆ, ಈಗ ಝೋನಿಂದ ಆಚೆ ಹಾಕಿರ್ತಾನೆ, ಆಚೆ ಕಡೆ ಹೋದ್ರೆ ಆರ್ಡರ್ ಇರಲ್ಲ ಸ್ವಿಗ್ಗಿನಲ್ಲಿ. ಮತ್ತೆ ತಿರ್ಗಾ ಝೋನಿಗೆ ಬರಬೇಕು, ಆರ್ಡರ್ ಪಿಕ್ ಮಾಡಬೇಕು. ಝೊಮ್ಯಾಟೊದ ಹಂಗಲ್ಲ. ನೀವು ಬೇರೆ ಝೋನಿಗೆ ಹೋಗಿದಾರೆ ಅಂದ್ರೆ, ಬೇರೆ ಏರಿಯಾ ಕಡೆ ಹೋಗಿದ್ರೆ ಅಂದ್ರೆ ಅಲ್ಲಿಂದ ಆರ್ಡರ್ ಕೊಡ್ತಾನೆ. ಇಡೀ ಬೆಂಗಳೂರೇ ಓಡಾಡ್ಸ್ಬಿಡ್ತಾನೆ. ಬಟ್ ಸ್ವಿಗ್ಗಿ ನಂಗೆ ಓಡಿಸಾಡಲ್ಲ. ವಾಪಸ್ ಝೋನಿಗೆ ಬರ್ಬೇಕು ನಾವು. ಆರ್ಡರ್ ವಾಪಸ್ ಝೋನಿಗೆ ಬರಲಿಲ್ಲ ಆರ್ಡರ್ ಕೊಡಲ್ಲ. ಎಲ್ಲ ರೇರು ರಿಟರ್ನ್ ಆರ್ಡರ್ ಕೊಡೋದು. ಚೆನ್ನಾಗಿರೋ ಏರಿಯಾ ಇದ್ರೆ ಮಾತ್ರ. ಈಗ ಅರ್ನಿಂಗ್ಸ್ ಪರವಾಗಿಲ್ಲ ಬ್ರೋ ಸ್ವಿಗ್ಗಿಲೆಲ್ಲ? ಸ್ವಿಗ್ಗಿಲಿ ಅಷ್ಟೇ ಬ್ರೋ, ಚೆನ್ನಾಗಿ ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಚೆನ್ನಾಗೈತೆ. ಬಟ್ ಇದಕ್ಕೇನು ಎಫೆಕ್ಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬೈಕ್ ಟ್ಯಾಕ್ಸಿ ಎಫೆಕ್ಟ್. ಮತ್ತೆ ಹುಡುಗರು ಜಾಸ್ತಿ ಆಗೋರೆ. ಅಲ್ಲ, ಬೈಕ್ ಟ್ಯಾಕ್ಸಿಗಿಂತ ಮುಂಚೆ ಚೆನ್ನಾಗಿತ್ತ ಝೊಮ್ಯಾಟೊ? ಚೆನ್ನಾಗಿತ್ತಲ್ಲ. ಅವಾಗ ನೀವು ಝೊಮ್ಯಾಟೊನೇ ಅಲ್ವಾ ಮಾಡ್ತಾ ಇದ್ದವಾಗ? ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ಒಂದು 3-4 ದಿನ ಮಾಡಿದಿರ ಅಂತ ಅನ್ಸುತ್ತೆ. ಝೊಮ್ಯಾಟೊ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ನಾನು, ಬೇಜಾರು ಮಾಡಿದ್ದೀನಿ. ಝೊಮ್ಯಾಟೊ ಭಾಳ ಸರಿ ಝೊಮ್ಯಾಟೊ ಮಾಡಿದ್ದೀನಿ. ಅವಾಗ ಅಂದ್ರೆ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ವಿ ನಾವು ಝೊಮ್ಯಾಟೊ ಮಾಡಕ್ಕಂದ್ರೆ. ವಾರದಲ್ಲಿ 4 ದಿನ ಝೊಮ್ಯಾಟೊ ಮಾಡ್ತಾ ಇದ್ವಿ, ಇನ್ನು 2 ದಿನ ಇದನ್ನ ರ್ಯಾಪಿಡೋ ಮಾಡ್ತಾ ಇದ್ವಿ. ಯಾಕೆ ಗೊತ್ತಾ? ಒಂದು 2 ದಿನ ಆರ್ಡರ್ಗಳು ಸ್ವಲ್ಪ ಕಡಿಮೆ ಇರುತ್ತೆ, ಆ ಗ್ಯಾಪಲ್ಲಿ ನಾವು ರ್ಯಾಪಿಡೋ ಮಾಡ್ತಾ ಇದ್ವಿ ಅವಾಗ. ಹಂಗಾಗಿ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ವಿ, ಯಾವ ಡ್ಯೂಟಿ ಯಾವ ದಿನ ಮಾಡ್ಬೇಕಂತ. ಅಂದ್ರೆ ಈಗ ಸದ್ಯಕ್ಕೆ ಝೊಮ್ಯಾಟೊ ಮಾಡ್ತಾ ಇಲ್ಲ ನೀವು? ಮಾಡ್ತಾ ಇಲ್ಲ ಬ್ರೋ. ಏನಂದ್ರೆ ಆರ್ಡರ್ಗಳು ಕಡಿಮೆ, ಸಿಕ್ಕಾಬಟ್ಟೆ ಅಮೌಂಟ್ ಕಡಿಮೆ ಕೊಡ್ತಾ ಇದ್ದೀನಿ. ಆ ಅಮೌಂಟಿಗೆ ಆಗೋದಿಲ್ಲ. 1400 ರೂಪಾಯಿನೂ ಆಗಲ್ಲ ಇವಾಗ. ಎಷ್ಟು? 1400 ರೂಪಾಯಿನೂ ಆಗಲ್ಲ ಅರ್ನಿಂಗ್ಸು ಡೈಲಿ. 1400 ಆಗಲ್ಲ ಅಂತಂದ್ರೆ ಕಷ್ಟ ಆಗುತ್ತಲ್ಲ ಬ್ರೋ. 16 ಅವರ್ ಕೆಲಸ ಮಾಡ್ಬಿಟ್ಟು ಮತ್ತೆ ಪೆಟ್ರೋಲ್ ಖರ್ಚು, ಪೆಟ್ರೋಲು
ಡೈಲಿ 400 ರೂಪಾಯಿ ಪೆಟ್ರೋಲ್ ಅನ್ಕೊಳ್ಳಿ. ಹಾಂ ಊಟ ತಿಂಡಿ ಖರ್ಚು ಅದೊಂದು 200, ಅಲ್ಲೇ 600 ರೂಪಾಯಿ ಹೊಟ್ಟೋಯ್ತು. ರೂಮ್ ಬಾಡಿಗೆ ಅದೆಲ್ಲ ಕೊಡಬೇಕು. ಗಾಡಿ ಸರ್ವಿಸು ರೂಮ್ ಬಾಡಿಗೆ 1400 ರೂಪಾಯಿ ಅಂತ ಅಂದ್ರೆ ಎಕ್ಸ್ಪೆನ್ಸಿವ್ ಅರ್ಧನೇ ಹೊರಟೋಗುತ್ತೆ. ಇಲ್ಲಂತ ಅಂದ್ರೆ 2000 ಉಳಿಯೋದೇ ಎಷ್ಟು ಅಂದ್ರೆ ಲೆಕ್ಕ ಹಾಕಿದ್ರೆ ಒಂದು 500 ರೂಪಾಯಿ ಉಳಿತದೆ. ಡೈಲಿ 500 ರೂಪಾಯಿ ಇಲ್ಲೇ ಬರ್ಬೇಕು ನಾವು ಊರು ಬಿಟ್ಟು. ಹೌದು, ಊರಲ್ಲೇ ದುಡಿಬೋದಲ್ಲ 500 ರೂಪಾಯಿನ. ಕರೆಕ್ಟ್. ಹೌದು ತಾನೆ. ಹೌದು. ಮತ್ತೆ ಈಗ ನಿಮಗೆ ಬೆಸ್ಟ್ ಸ್ವಿಗ್ಗಿ ಅನ್ನಿಸ್ತಾ ಐತೆ ಇವಾಗ ಈ ಸಿಚುವೇಶನ್. ಸದ್ಯ ಅಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ. ಕಡಿಮೆ ಅಂದ್ರೂ 1700-1800 ರೂಪಾಯಿ ಅಂದ್ರೂ ಮೋಸ ಆಗಲ್ಲ ಸ್ವಿಗ್ಗಿನಲ್ಲಿ. ಮತ್ತೆ ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂದ್ರೆ ಜಾಸ್ತಿ ಲಾಗಿನ್ ಅವರ್ ಆಗಬೇಕು. ನಾನು ಕರೆಕ್ಟಾಗಿ ಡ್ಯೂಟಿ ಮಾಡ್ತೀನಿ, ಕರೆಕ್ಟಾಗಿ ಇರಬೇಕು ಅಂದರೆ ಮಾಡಲೇಬೇಕು. ಈಗ ಸ್ವಿಗ್ಗಿಲಾದರೆ ಲಾಗಿನ್ ಅವರ್ ಎಷ್ಟು ಕೊಡಬೇಕು ನಾವು? ಈಗ ಝೊಮ್ಯಾಟೊ ಕಂಪೇರ್ ಮಾಡ್ಕೊಂಡ್ರೆ ಡೈಲಿ ನೀವು ಡೈಲಿ ಅಂದರೆ ಎಷ್ಟು ಗಂಟೆವರೆಗೂ ಮಾಡ್ತಾ ಇದ್ದೀರಾ? ನಾನು ಇವಾಗ ಬೆಳಗ್ಗೆ 7:30 ಮಾಡ್ತಾ ಇದ್ದೀನಿ. ಬೆಳಗ್ಗೆ ಡೈಲಿ 7:30 ಮಾಡ್ತೀರಾ? 7:30 ಎಷ್ಟು ಗಂಟೆವರೆಗೂ ಮಾಡ್ತೀರಾ? 11 ಗಂಟೆವರೆಗೂ ಮಾಡ್ತೀನಿ. ಕಂಟಿನ್ಯೂ ಎಲ್ಲೂ ಬ್ರೇಕ್ ಕೊಡಲ್ಲ? ಬ್ರೇಕ್ ಸಿಗಲ್ಲ. ಬ್ರೇಕ್ ಇಲ್ವಾ? ಒಂದು 2 ಅವರ್ ಬ್ರೇಕ್ ತಗೊಳಕ್ಕಾಗಲ್ವಾ? ತಗೊಂಡ್ರು ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟ ಐತೆ. ಇನ್ಸೆಂಟಿವ್ ಸಿಗಲ್ಲ. ಇನ್ಸೆಂಟಿವ್ ಸಿಗಲ್ವಾ? ಒಂದಾಗುತ್ತೆ ಇನ್ನೊಂದು ಆಗಲ್ಲ ಇನ್ಸೆಂಟಿವ್, ಆ ಥರ ಆಗ್ಬಿಡುತ್ತೆ. ಹೌದಾ? ಎಷ್ಟು ಇನ್ಸೆಂಟಿವ್ ಎಲ್ಲ ಎಷ್ಟು ಕೊಡ್ತಾ ಇದ್ದಾನೆ ಈಗ ಸ್ವಿಗ್ಗಿಯಲ್ಲಿ ನಿಮಗೆ? ಸ್ವಿಗ್ಗಿನಲ್ಲಿ 35 ಆರ್ಡ್ರಿಗೆ 500 ರೂಪಾಯಿ ಕೊಡ್ತಾನೆ. 500 ರೂಪಾಯಿ. 23 ಆರ್ಡ್ರಿಗೆ 200 ಚಿಲ್ಲರೆ ಎಷ್ಟೋ ಕೊಡ್ತಾನೆ. ಹಂಗಾಗಿ ಸ್ವಲ್ಪ ಬೇಗ ಬರಬೇಕು, ಬೇಗ ಹೊಡಿಬೇಕು. ಇದರಲ್ಲಿ ಹೆಂಗೆ ಅಂದರೆ ಸ್ವಿಗ್ಗಿನಲ್ಲಿ ನಾನ್ ಸ್ಟಾಪ್ ಆರ್ಡರ್ಗಳು ಬರ್ತಾನೆ ಇರುತ್ತೆ. ಬಟ್ ಬ್ರೇಕಿಂಗ್ ಟೈಮ್ ಸಿಗಲ್ಲ ನಮಗೆ. ಯಾವುದೋ ಸ್ವಿಗ್ಗಿ ಅಲ್ಲ, ಫ್ರೀಯಾಗಿ ಮಾಡ್ಕೋಬೋದು ಆರಾಮಾಗಿ ಅಂದರೆ ಆಗಲ್ಲ. ಝೊಮ್ಯಾಟೊದಲ್ಲಾದರೆ ಮಾಡ್ಬೋದು ಆರಾಮಾಗಿ ಕೆಲಸ. ಅದಕ್ಕೆ ಅದು ಇಷ್ಟ ಆಗೋದು. ಬಟ್ ಏನು ಮಾಡ್ತೀರಾ ಅಂತ ಅಂದರೆ ಇವಾಗ ಝೊಮ್ಯಾಟೊದಲ್ಲಿ 100% ಅರ್ನಿಂಗ್ಸ್ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಮಾರುತಿ ಅವ್ರೂ ಅಷ್ಟೇ ಈಗ ಝೊಮ್ಯಾಟೊಯಿಂದ ಸ್ವಿಗ್ಗಿಗೆ ಶಿಫ್ಟ್ ಆಗಿ ಇವಾಗ ಸ್ವಿಗ್ಗಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಬ್ರೋ ಅಂದರೆ ಎಷ್ಟು ಆವರೇಜ್ ಆಗಿ ಎಷ್ಟು ಒಂದು 1700-1800 ಆಗುತ್ತಾ ಡೈಲಿ? ಆಗುತ್ತೆ ಬ್ರೋ. ನಿಮ್ಮ ಪೆಟ್ರೋಲ್ ಎಲ್ಲ ತೆಗೆದು ತೆಗೆದ್ರೆ ಒಂದು 1400 ರೂಪಾಯಿ ಆಗುತ್ತೆ. ಒಂದು 1400 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಅಂದರೆ ಡೈಲಿ ಮಾಡ್ತಾ ಇದ್ದೀರಾ? ಡೈಲಿ ಮಾಡಬೇಕು, ಡೈಲಿ ಮಾಡಿದ್ರೆ ಆಗುತ್ತೆ. ಡೈಲಿ ಮಾಡ್ತಾ ಇದ್ದೀರಾ? ಡೈಲಿ ಅಷ್ಟೇ ಆಗುತ್ತೆ, ಒಂದು ಆವರೇಜ್ ಆಗಿ ಆಗುತ್ತೆ. ಆವರೇಜ್ ಆಗಿ ಉಳಿಯೋದು ಹೇಳ್ತೀನಿ ನಾನು. ಖರ್ಚಿಗೆ ತೆಗೆದ್ರೆ 1300-1400 ರೂಪಾಯಿ ಉಳಿಯುತ್ತೆ. 1400 ಉಳಿಯುತ್ತೆ. ಬಟ್ ಝೊಮ್ಯಾಟೊದಲ್ಲ ಅರ್ನಿಂಗ್ಸ್ ಎಷ್ಟು ಆಗ್ತಾ ಇದೆ? ಅರ್ನಿಂಗ್ಸ್ ಎಷ್ಟು ಆಗ್ತಾ ಇದೆ? ಉಳಿಸೋದೇ. ಹೌದು, ಅದೇ ಥರ ಆಗ್ತಾ ಇರೋದು ಇವಾಗ. ಹಂಗಾಗಿ ಭಾಳ ಎಫೆಕ್ಟ್ ಆಗ್ತಾ ಇದೆ. ಏನಾಗುತ್ತೋ ಗೊತ್ತಾಗ್ತಿಲ್ಲ. ಮುಂಚೆ ಥರ ಆರ್ಡ್ರ್ಗಳಿಲ್ಲ. ಮುಂಚೆ ಹೆಂಗಂದ್ರೆ ಇವಾಗ ಹೆಂಗಂದ್ರೆ ಹುಡುಗರು ಜಾಸ್ತಿ ಆಗ್ಬಿಟ್ಟವ್ರೆ. ಯಾವುದ್ರಲ್ಲಿ? ಎಲ್ಲ ಅಪ್ಲಿಕೇಶನಲ್ಲೇ ತಗೊಳ್ಳಿ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆಯಲ್ಲ, ಅದರಿಂದಾಗಿ ಆಗಿರ್ಬೋದು. ಮತ್ತೆ ಇವಾಗ ಔಟ್ ಆಫ್ ಸ್ಟೇಟಿಂದ ಬಂದಿದ್ದಾರೆ. ಔಟ್ ಆಫ್ ಸ್ಟೇಟಿಂದ ಭಾಳ ಹುಡುಗರು ಬಂದ್ಬಿಟ್ಟವ್ರೆ. ಅವರೆಲ್ಲ ಈ ಚಿಕ್ಕ ಗಾಡಿ ಇವೆಲ್ಲ ರೆಂಟ್ಗಿರೋ ಗಾಡಿ ತಗೊಂಬರ್ತಾರೆ, ಆರ್ಡ್ರ್ಗಳು ಹೊಡ್ಕೊಂತಾರೆ. ಅವ್ರಿಗೇನು ರೆಂಟ್ ಇರಲ್ಲ, ಏನಿರಲ್ಲ. ನಾವು ಓನ್ ಬೈಕು, ಪೆಟ್ರೋಲ್ ಖರ್ಚು ನೋಡಬೇಕು, ಸರ್ವಿಸು ಗೀರ್ವಿಸು ಎಲ್ಲ ಆಳು ಮೂಳು ಎಲ್ಲ ಸೇರಿದ್ರು ನಮ್ಗೆ ಉಳಿಯೋದು ಕಷ್ಟ ಆಗುತ್ತೆ. ಈಗ ಔಟ್ ಆಫ್ ಸ್ಟೇಟಿಂದ ಬಂದವ್ರು ಅವ್ರಿಗೇನು ಬೈಕ್ ಇರಲ್ಲ, ಏನಿರಲ್ಲ. ರೆಂಟಲ್ಲಿ ಬಾಡಿ ಅವರೇ ಕೊಡ್ತಾರೆ, ಆ್ಯಪ್ಗಳಲ್ಲೇ ಕೊಡ್ತಾರೆ ರೆಂಟ್ ಬೇಕು ಅಂತಂದ್ರೆ. ಇನ್ನೇನು ಮಾಡಬೇಕು? ಇನ್ನು ಹುಡುಗ ಆರ್ಡ್ರಲ್ಲಿ ಸಿಗ್ತವೆ. ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ.